ಇದೆಲ್ಲದರ ಮಧ್ಯೆ ಚೀನಾ ಹೇಳ್ತಾ ಇದೆ ಪಾಕಿಸ್ತಾನದ ಬೆಂಬಲಕ್ಕೆ ನಾವು ನಿಲ್ತೀವಿ ಅಂತ. ಪಾಕ್ ಸಾರ್ವಭೌಮತೆಯನ್ನ ಕಾಪಾಡೋದಕ್ಕೆ ಚೀನಾ ಬದ್ಧ ಅಂತ ವಿದೇಶಾಂಗ ಸಚಿವ ಹೇಳಿಕೆ ನೀಡಿದ್ದಾರೆ. ಪಾಕಿಸ್ತಾನದ ಬೆನ್ನಿಗೆ ನಿಲ್ಲೋದಾಗಿ ಚೀನಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ. ವಿದೇಶಾಂಗ ಸಚಿವ ಈ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು, ಚೀನಾ ವಿದೇಶಾಂಗ ಸಚಿವ ವಾಂಗ್ ಲಿ ಮಾತು ಹೇಳಿದ್ದಾರೆ. ಪಾಕಿಸ್ತಾನದ ಸಾರ್ವಭೌಮತೆಯನ್ನ ಕಾಪಾಡೋದಕ್ಕೆ ನಾವು ಬದ್ಧ ಅಂತ ಹೇಳಿಕೆ ರಿಲೀಸ್ ಮಾಡಿದೆ ಚೀನಾ. ಪಾಕಿಸ್ತಾನದ ಬೆನ್ನಿಗೆ ನಿಲ್ಲೋದಾಗಿ ಚೀನಾ ಹೇಳಿಕೆಯನ್ನ ನೀಡಿದೆ. ಈ ಹಿಂದೆಯೂ ಕೂಡ ಪಹಲ್ಗಾಮ್ ಅಟ್ಯಾಕ್ನ ನಂತರ ಯುದ್ಧದ ಕಾರ್ಮೋಡ ಕವಿದಾಗಲೂ ಕೂಡ ಚೀನಾ ಈ ಹೇಳಿಕೆಯನ್ನ ನೀಡಿತ್ತು. ಈಗ ಚೀನಾ ವಿದೇಶಾಂಗ ಸಚಿವಾಲಯದಿಂದ ಹೇಳಿಕೆಯೇ ಬಿಡುಗಡೆಯಾಗಿದೆ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಲಿ ಹೇಳ್ತಿದ್ದಾರೆ, ಪಾಕ್ನ ಜೊತೆ ನಾವು ನಿಲ್ತೀವಿ ಅಂತ. ಕೆಲವೇ ನಿಮಿಷಗಳ ಮುಂಚೆ ಮೊಬೈಲ್ಗಳಲ್ಲಿ ಕ್ಯಾಪ್ಚರ್ ಆಗಿರೋ ದೃಶ್ಯ, ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮುಂದುವರಿಸಿದೆ. ವಿದೇಶಾಂಗ ಸಚಿವಾಲಯದಿಂದ ಯಾವುದೇ ಕ್ಷಣದಲ್ಲಿ ಸುದ್ದಿಗೋಷ್ಠಿ. ಕದನ ವಿರಾಮ ಉಲ್ಲಂಘನೆಯ ಬಗ್ಗೆ ಅಧಿಕೃತ ಹೇಳಿಕೆ ನೀಡುವ ಸಾಧ್ಯತೆ ಇದೆ. ಪಾಕಿಸ್ತಾನದಿಂದ ಡ್ರೋನ್ ದಾಳಿಯ ಬೆನ್ನಲ್ಲೇ ಸುದ್ದಿಗೋಷ್ಠಿ ಸಾಧ್ಯತೆ ಇದೆ. ಪಾಕಿಸ್ತಾನದ ಡ್ರೋನ್ ದಾಳಿಯ ಬಗ್ಗೆ ಅಧಿಕೃತ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ವಿದೇಶಾಂಗ ಸಚಿವಾಲಯದಿಂದ ಯಾವುದೇ ಕ್ಷಣದಲ್ಲಿ ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ. ಕದನ ವಿರಾಮ ಘೋಷಣೆಯ 3 ಗಂಟೆಗಳ ಒಳಗೆ ಪಾಕಿಸ್ತಾನ ತನ್ನ ಬುದ್ಧಿ ತೋರಿಸಿದೆ. ಇದರ ಬಗ್ಗೆ ಅಧಿಕೃತ ಹೇಳಿಕೆ ವಿದೇಶಾಂಗ ಇಲಾಖೆಯಿಂದ ಹೊರಬೀಳುವ ಸಾಧ್ಯತೆ ಇದೆ. ಪಾಕಿಸ್ತಾನದಿಂದ ಡ್ರೋನ್ ದಾಳಿಯ ಬೆನ್ನಲ್ಲೇ ಸುದ್ದಿಗೋಷ್ಠಿ ಸಾಧ್ಯತೆ ಇದೆ. ಪಾಕಿಸ್ತಾನ ಗಡಿಭಾಗಗಳಲ್ಲಿ ಡ್ರೋನ್ ದಾಳಿಯನ್ನ ಮುಂದುವರೆಸಿದೆ. ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಆ ಎಲ್ಲ ದಾಳಿಯನ್ನ ವಿಫಲಗೊಳಿಸಿದೆ ಭಾರತ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಸುದ್ದಿಗೋಷ್ಠಿ, ಯಾವುದೇ ಕ್ಷಣದಲ್ಲಿ ಸುದ್ದಿಗೋಷ್ಠಿ ಮಾಡುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.